ಇದ್ದಾರೆ TV46 ಮಲೆನಾಡು ವಾರ್ತೆಗಳು. ನಾನು ಮೇಘನಾ ಲೋಕೇಶ್. ಹಾಸನ ಜಿಲ್ಲೆಯ ಸಕಲೇಶಪುರ ಪಟ್ಟಣದ ಕುಶಾಲನಗರ ಬಡಾವಣೆಯ ಅಂಗನವಾಡಿ ಮಕ್ಕಳಿಗೆ ಹಾಗೂ ಬಾಣಂತಿಯರಿಗೆ ಮಾನವ ಬಂಧುತ್ವ ವೇದಿಕೆಯ ವತಿಯಿಂದ ಹಾಲು ಹಾಗೂ ಬಿಸ್ಕೆಟ್ ನೀಡುವ ಮೂಲಕ ಬಸವ ಪಂಚಮಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಮಾಜಿ ಪುರಸಭೆ ಅಧ್ಯಕ್ಷ ಹಾಗೂ ಮಾನವ ಬಂಧುತ್ವ ವೇದಿಕೆಯ ಸಂಚಾಲಕ ಕಾಡಪ್ಪ ಮಕ್ಕಳಿಗೆ ಹಾಗೂ ಬಾಣಂತಿಯರಿಗೆ ಹಾಲು ಹಾಗೂ ಬಿಸ್ಕೆಟ್ ಹಂಚುವ ಮೂಲಕ ಆಚರಣೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ನಾಗರ ಪಂಚಮಿ ದಿವಸ ದೇಶಾದ್ಯಂತ ಹಾಲು ಕುಡಿಯದ ಹಾವಿನ ಉತ್ತಕ್ಕೆ ಹಾಲು ಸುರಿಯುವ ಮೂಲಕ ಮೌಢ್ಯತೆಯಲ್ಲಿ ಇರುವ ಜನರನ್ನು ಮೌಢ್ಯದಿಂದ ಹೊರತರುವ ನಿಟ್ಟಿನಲ್ಲಿ ಮಾನವ ಬಂಧುತ್ವ ವೇದಿಕೆ ನಿರಂತರವಾಗಿ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬರುತ್ತಿವೆ. ಹಾವು ಒಂದು ಸರೀಸೃಪ ಪ್ರಾಣಿ. ಅದು ಹಾಲು ಕುಡಿಯುತ್ತಿಲ್ಲ. ಅದೊಂದು ಮಾಂಸಾಹಾರಿ ಪ್ರಾಣಿಯಾಗಿದ್ದು ಹುತ್ತಕ್ಕೆ ಹಾಲು ಹಾಕಿದರೆ ಇರುವೆಗಳು ಸೇರಿಕೊಂಡು ಹಾವಿನ ಜೀವಕ್ಕೆ ಹಾನಿ ಮಾಡುವ ದೃಷ್ಟಿಯಿಂದ ಭೂಮಿಗೆ ಚೆಲ್ಲುವ ಹಾಲನ್ನು ಅಪೌಷ್ಟಿಕತೆಯಿಂದ ಬಳಲುತ್ತಿರುವ ಮಕ್ಕಳಿಗೆ ಹಾಗೂ ಗರ್ಭಿಣಿಯರಿಗೆ ನೀಡುವ ಮೂಲಕ ಮಾನವ ಬಂಧುತ್ವ ವೇದಿಕೆ ಹಲವಾರು ವರ್ಷಗಳಿಂದ ಇಂತಹ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದೆ. ಸಮಾಜದಲ್ಲಿ ಇರುವ ಮೂಢನಂಬಿಕೆಗಳನ್ನು ಹೋಗಲಾಡಿಸಲು ಸಾಧ್ಯ. ಈ ಕಾರ್ಯಕ್ಕೆ ಎಲ್ಲರೂ ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಮಾನವ ಬಂಧುತ್ವ ವೇದಿಕೆ ಜಿಲ್ಲಾ ಸಂಚಾಲಕರಾದ ಜೈಬಿ ಮಂಜು, ತಿಮ್ಮಯ್ಯ, ಎಸ್ಪಿ ಮಂಜುನಾಥ್, ಕುಮಾರಸ್ವಾಮಿ, ಅಂಗನವಾಡಿ ಕಾರ್ಯಕರ್ತೆ ಶಾರದಾ ಇತರರು ಇದ್ದರು. TV46 ಮಲೆನಾಡು ನ್ಯೂಸ್, ಸಕಲೇಶಪುರ. ಕ್ರಾಂತಿ ಒಳಗೆ ಇವತ್ತು ಜನರ ಮಧ್ಯೆ ಹೋಗ್ತಿದೆ. ಆ ಕಾರಣಕ್ಕಾಗಿ ಇವತ್ತು ನಾಡಿನಾದ್ಯಂತ ಒಂದು ಮೌಢ್ಯ ವಿಚಾರದೊಳಗಡೆ ಮುಳುಗಿರುವಂಥ ಜನರನ್ನು ಎಬ್ಬಿಸುವಂಥ ಕೆಲಸನ ಮಾನವ ಬಂಧುತ್ವ ವೇದಿಕೆ ಮಾಡ್ತದೆ. ಇವತ್ತು ಬಸವ ಪಂಚಮಿ ದಿನವಾದ ಈ ದಿನ ಅನೇಕ ಮೂಢನಂಬಿಕೆಯ ಜನರು ಹಾವಿಗೆ ಹಾಲು ನೆರೆಯೋದ್ರ ಮುಖಾಂತರ ಮೌಢ್ಯವನ್ನು ಮೆರಿತಾ ಇದ್ದಾರೆ. ಯಾವತ್ತೂ ಕೂಡ ಹಾಲನ್ನು ಕುಡಿಯಲ್ಲ. ಅದು ಒಂದು ಸರೀಸೃಪ ಪ್ರಾಣಿ ಆದ್ದರಿಂದ ಅದು ಮಾಂಸಾಹಾರಿ ಪ್ರಾಣಿ. ಹಾಗಾಗಿ ಅದು ಹಾಲನ್ನು ಕುಡಿಯಲ್ಲ. ಅದು ಇಲಿ ಮಾತ್ರ ತಿನ್ನುವಂಥದ್ದು. ಇಲಿ ಮತ್ತು ಇತರ ಪ್ರಾಣಿಗಳು ತಿನ್ನುತ್ತೆ. ಹಾಲು ಕುಡಿದ್ರೆ ಅದಕ್ಕೆ ಜೀರ್ಣಿಸೋಂಥ ಶಕ್ತಿ ಇರಲ್ಲ ಮತ್ತು ಹಾಲನ್ನು ಕೂಡ ಅದು ಸೇವಿಸಲ್ಲ. ಈ ಕಾರಣಕ್ಕಾಗಿ ಜನರು ಹುತ್ತಕ್ಕೆ ಹಾಲು ಏರೋದ್ರ ಮುಖಾಂತರ ಮೌಢ್ಯನ ಆಚರಣೆ ಮಾಡ್ತಿದ್ದಾರೆ. ನಾವು ಆ ಕಾರಣಕ್ಕಾಗಿ ಇಂಥ ಒಂದು ಪೌಷ್ಟಿಕಾದಂಥ ಆಹಾರನ ಬಾಣಂತಿಯರಿಗೆ ಮತ್ತು ಮಕ್ಕಳಿಗೆ ಕೊಡೋದ್ರ ಮುಖಾಂತರ ಈ ರಾಜ್ಯದಲ್ಲಿರ್ತಕ್ಕಂಥ ಅಪೌಷ್ಟಿಕ ಮಕ್ಕಳನ್ನ ಒಂದು ಬೆಳವಣಿಗೆಗೆ ಒಂದು ಸಹಕಾರಿಯಾಗೋ ದೃಷ್ಟಿಯಲ್ಲಿ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಮಾನವ ಬಂಧುತ್ವ ವೇದಿಕೆ ಇವತ್ತು ಮಕ್ಕಳಿಗೆ ಹಾಲು ಕೊಡೋ ಕಾರ್ಯಕ್ರಮನ ಇವತ್ತು ರಾಜ್ಯವ್ಯಾಪಿಯ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಇವತ್ತು ನಮ್ಮ ಕುಶಾಲನಗರ ಬಡಾವಣೆಯ ಅಂಗನವಾಡಿ ಕೇಂದ್ರಕ್ಕೆ ನಾವು ಭೇಟಿ ನೀಡಿ ನಮ್ಮ ಮಾನವ ಬಂಧುತ್ವ ವೇದಿಕೆಯ ಜೈಬಿ ಮಂಜು, ತಿಮ್ಮ ಮತ್ತು ಚಿನ್ಮಯ ಮಹೇಶ್, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ನಮ್ಮ ನಾಯಕರಾದಂಥ ಮಂಜು ಇವರೆಲ್ಲ ಸೇರಿಕೊಂಡು ಇವತ್ತು ನಾವು ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮಕ್ಕೆ ಈ ಎಲ್ಲ ಮಕ್ಕಳು ಬಂದು ಇವತ್ತು ಹಾಲನ್ನು ಕುಡಿದು ಈ ಒಂದು ಮಾನವ ಬಂಧುತ್ವ ವೇದಿಕೆ ಒಂದು ಆಚರಣೆ ಕಾರ್ಯಕ್ರಮಕ್ಕೆ ಎಲ್ಲ ಪಾಲ್ಗೊಂಡಿದ್ದಾರೆ. ಇದಕ್ಕೆ ಎಲ್ಲರಿಗೂ ಕೂಡ ಶುಭವಾಗಲಿ ಅಂತ ಹೇಳ್ಬಿಟ್ಟು ಬಸವ ಪಂಚಮಿಯ ದಿನದಂದು ಇವತ್ತು ಇವರಿಗೆಲ್ಲರೂ ಕೂಡ ಶುಭಾಶಯವನ್ನು ಕೊಡ್ತಿದ್ದಾರೆ.